ಮೈಸೂರು ದಸರಾ ಎಷ್ಟೊಂದು ಸುಂದರ. ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಅಲ್ವಾ? ಹೌದು, ಇದು ಗೊತ್ತು. ಆದ್ರೆ ದಸರಾ ಏನಕ್ಕೆ ಆಗತ್ತೆ ಅಂತ ಅದ್ರದ್ದೆಲ್ಲ ಗೊತ್ತಾ ನಿನಗೆ? ಅಲ್ಪ ಸ್ವಲ್ಪ ಗೊತ್ತು, ಬಟ್ ಪೂರ್ತಿ ತಿಳ್ಕೋಬೇಕು ಅಂದ್ರೆ ಅವ್ಳನ್ನ ಕರ್ಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ದಸರಾ ಹಬ್ಬ ಅಂದ್ರೆ ಗೊಂಬೆ ಕೂರ್ಸೋದು ಎಲ್ರಿಗೂ ಗೊತ್ತು. ಆದ್ರೆ ಗೊಂಬೆನ ಯಾಕೆ ಕೂರಿಸ್ತೀವಿ ಅಂತ ತುಂಬಾ ಜನಕ್ಕೆ ರೀಸನ್ ಗೊತ್ತು. ರಾಜ ಪ್ರತ್ಯಕ್ಷ ದೇವತಾ. ನಮ್ಗೆ ರಾಜರೇ ನಮ್ಮ ತಂದೆ ತಾಯಿ. ಅದಕ್ಕೆ ರಾಜಾರಾಣಿ ಗೊಂಬೆನ ಮಧ್ಯದಲ್ಲಿ ಕೂರಿಸಿ ತುಂಬಾ ಅಲಂಕಾರ ಮಾಡಿ, ಪ್ರೀತಿಯಿಂದ ಭಕ್ತಿಯಿಂದ ಅವರನ್ನ ಅಲಂಕಾರ ಮಾಡಿ, ಸುತ್ತ ಆನೆ, ಕುದುರೆ, ಒಂಟೆ, ಸೈನಿಕರು ಎಲ್ಲವನ್ನ ಕೂರಿಸಿ ನಾವು ಪೂಜೆ ಮಾಡ್ತೀವಿ. ಮೈಸೂರು ದೇಶದ ಜನರಿಗೆ ಮಾತ್ರ ಒಲಿದ ಸೌಭಾಗ್ಯ ಗೊಂಬೆ ಕೂರಿಸೋದು. ಗೊಂಬೆ ರೂಪದಲ್ಲಿ ಮಹಾರಾಜರನ್ನ ಪೂಜೆ ಮಾಡ್ತೀವಿ. 10 ದಿನ 10 ತರ ಸಿಹಿ ತಿಂಡಿ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದು ಅವ್ರಿಗೆ ಸಿಹಿ ತಿಂಡಿ ಕೊಡ್ತೀವಿ. ನಾವು ದಸರಾದಲ್ಲಿ ಭಾಗಿಯಾಗ್ತೀವಿ. ಮೈಸೂರಿನಲ್ಲಿ ದಸರಾ ನಿಂತಿತ್ತ. ದಸರಾ ಅನ್ನೋ ಪ್ರೊಸೆಷನ್ ತುಂಬಾ ಸಲ ನಿಂತಿದೆ. ಆದರೆ ಮಹಾರಾಜರು ಮಾಡುವಂತ ಸಾಂಪ್ರದಾಯಿಕ ದಸರಾ ಅವತ್ತಿನಿಂದ ಇವತ್ತಿನವರೆಗೂ ಒಂದು ದಿವಸಕ್ಕೂ ನಿಂತಿಲ್ಲ. ಇಲ್ಲಿ ಎರಡಿದೆ. ನಾಡ ಹಬ್ಬ ಅಂತ ಏನಿದೆಯಲ್ಲ ಅದು ನಾವು ಮಾಡೋದು, ದಸರಾ ಅಂತಿದೆಯಲ್ಲ ಅದು ಮಹಾರಾಜರು ಮಾಡೋದು. ಅದು ಸಾಂಪ್ರದಾಯಿಕವಾದ ವಿಧಿವಿಧಾನಗಳ ಆಚರಣೆ. ಅದು ಎಂತ ದುರಿತ ಪರಿಸ್ಥಿತಿಯಲ್ಲೂ ಸಹ ನಿಲ್ಲೋದು ಇಲ್ಲ. ಸೂರ್ಯ ಚಂದ್ರರಿರೋವರೆಗೂ ನಡೆಯುತ್ತೆ. ಈ ನಾಡ ಹಬ್ಬ ಇದೆಯಲ್ಲ ಅದು ಕಾರಣಾಂತರಗಳಿಂದ ಬೇಕಾದಷ್ಟಲ್ಲಿ ನಿಂತಿದೆ, ವಿವಿಧ ಕಾರಣಗಳು. ಆದ್ರೆ ಅರಮನೆ ಒಳಗಡೆ ನಡೆಯುವಂತ ದಸರಾ ಸಾಂಪ್ರದಾಯಿಕ ಆಚರಣೆ ಎಂದಿಗೂ ನಿಂತಿಲ್ಲ, ನಿಲ್ಲುವುದು ಇಲ್ಲ.